ಅಂತೂ ಇಂತೂ ನನ್ನ 3 ವರ್ಷದ ಆಸೆ ಈಡೇರಿಸ್ಕೊಂಡೆ. ಅಂದರೆ ಈ ಸಾರಿಯ ನಮ್ಮ ಊರಿನ ಜಾತ್ರೆಯಲ್ಲಿ ನನಗಿಷ್ಟವಾದ ಈ ಕಲ್ಲನ್ನು ತೊಗೊಂಡಿದ್ದೀನಿ. ಈ ಕಲ್ಲನ್ನು ನಾನು 3 ವರ್ಷದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಅನಿವಾರ್ಯ ಕಾರಣದಿಂದ ಅದು ಮರ್ತು ಹೋಗ್ತಿತ್ತು, ಇಲ್ಲ ಅಂದರೆ ಆ ಸಮಯ ಮೀರಿ ಹೋಗ್ತಿತ್ತು, ಈ ರೀತಿ ಆಗ್ತಿತ್ತು. ಆದರೆ ಈ ಸರಿನೂ ಕೂಡ ನಾನು ಈ ಕಲ್ಲು ತಗೊಳ್ಳೋದನ್ನು ಮಿಸ್ ಮಾಡ್ಕೊಂಡಿದ್ದೆ. ಆದರೆ ರಾತ್ರಿ ಊಟ ಆದಮೇಲೆ ವಾಕಿಂಗ್ ಹೋಗಿ ಬರೋಣ ಅನ್ನೋ ರೀತಿಲಿ ಹೋದ್ವಿ. ಜಾತ್ರೆಯಲ್ಲಿ ಈ ಕಲ್ಲಿನ ಅಂಗಡಿಯವರು ಕಲ್ಲುಗಳನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ರು. ಮಾರನೇ ದಿನ ಮತ್ತೆ ವ್ಯಾಪಾರ ಮಾಡಲಿಕ್ಕೆ ರಾತ್ರಿ ಮಲಗೋಕ್ಕೋಸ್ಕರ ಈ ರೀತಿ ಸಿದ್ಧತೆ ಮಾಡ್ತಾಯಿದ್ರು. ತಕ್ಷಣ ನನಗೆ ನೆನಪಾಯಿತು, ಕಲ್ಲನ್ನು ನಾವು ಅಲ್ಲೇ ತೊಗೊಂಡು ಆ ರಾತ್ರಿನೇ ಪ್ಯಾಕಿಂಗ್ ಮಾಡ್ಕೊಂಡು ಮನೆಗೆ ತಂದ್ವಿ ಸ್ನೇಹಿತರೆ. ಆ ದಿನ ರಾತ್ರಿನೇ ನಾನು ನೀರಲ್ಲಿ ಒಂದು ಬಕೆಟಲ್ಲಿ ಈ ಕಲ್ಲನ್ನು ನೆನೆಸಿಟ್ಟಿದ್ದೆ. ಮಾರನೇ ದಿನ ಬೆಳಗ್ಗೆ ಅದನ್ನು ತೆಗೆದು ಸ್ವಲ್ಪ ಒಣ ಅಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಂಡೆ. ನಂತರ ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಅದನ್ನು ಅರೆದೆ. ಈ ರೀತಿಯಾಗಿ ಅರೆಯೋದ್ರಿಂದ ಕಲ್ಲು ರುಬ್ಬುವ ಹದಕ್ಕೆ ಬರುತ್ತೆ. ಹಾಗೆ ಇದರಲ್ಲಿರುವ ಸಣ್ಣ ಪುಟ್ಟ ಕಲ್ಲಿನ ಅಂಶ ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಾಗೆ ಕಲ್ಲು ತುಂಬ ಸಾಫ್ಟ್ ಆಗುತ್ತೆ. ಹದಗೊಳಿಸೋದು ಅಂತಾರೆ ಕಲ್ಲನ್ನು. ಈ ರೀತಿಯಾಗಿ ಹದಗೊಳಿಸ್ಬೇಕು. ಅಂದರೆ ಮಸಾಲೆ ರುಬ್ಬೋದು, ಚಟ್ನಿ ಪುಡಿ ರುಬ್ಬೋದಕ್ಕೆ ಹದಗೊಳಿಸ್ಬೇಕು. ನಂತರ ಇನ್ನೊಂದು ಹಂತದಲ್ಲಿ ಹದಗೊಳಿಸ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸು, ಬೆಳ್ಳುಳ್ಳಿ ಹಾಗೆ ದಾಸವಾಳದ ಎಲೆ, ಲೋಳೆ ಇರುವ ಎಲೆಗಳನ್ನು ಹಾಕಿ ಈ ಕಲ್ಲನ್ನು ಚೆನ್ನಾಗಿ ತಿಕ್ಕಬೇಕು. ಇನ್ನೂ ಸಾಫ್ಟ್ ಆಗುತ್ತೆ, ಕಲ್ಲು ಮೃದು ಆಗುತ್ತೆ, ಕಲ್ಲಿನ ಒಂದು ರಫ್ತನ ದೂರ ಆಗುತ್ತೆ. ಸಣ್ಣ ಪುಟ್ಟ ಕಲ್ಲುಗಳು ಏನಿರುತ್ತಲ್ಲ ಅದೆಲ್ಲದು ಹೊರಗೆ ಬರುತ್ತೆ. ಹಾಗಾಗಿ ಇಲ್ಲಿ ದಾಸವಾಳ ಎಲೆ ತೊಗೊಂಡಿದ್ದೀನಿ. ಹಾಗೆ ಬಸಳೆ ಸೊಪ್ಪಿನ ಎಲೆ ತೊಗೊಳ್ಬೇಕು. ಹಾಗೆ ಇಲ್ಲ ತೊಂಡೆ ಬಳ್ಳಿ ಇದೆ ಅಂದರೆ ಆ ತೊಂಡೆಕಾಯಿ ಬಳ್ಳಿಯ ಎಲೆಯನ್ನು ತೊಗೊಳ್ಬೇಕು. ಎಲೆ ಸ್ವಲ್ಪ ಲೋಳೆಯನ್ನು ಹೊಂದಿರಬೇಕು. ಇಲ್ಲ ಅಂದರೆ ನಿಮಗೆ ಆ ಸೊಪ್ಪು ಸಿಗೋದಿಲ್ಲ ಅಂದರೆ ನೀವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿ ರುಬ್ಕೋಬೋದು. 2-3 ಹಂತದಲ್ಲಿ ನಾವು ಈ ಕಲ್ಲನ್ನು ಮೃದುವಾಗಿಸ್ಬೇಕು, ಅಂದರೆ ಹದಕ್ಕೆ ತರಬೇಕು. ಮೊದಲನೇ ದಿನ ನೀವು ಕಲ್ಲನ್ನು ತಂದಾಗ ಅದನ್ನು ನೀರಲ್ಲಿ ನೆನೆಸಿಟ್ಬಿಡಿ. ನಂತರ ಬೆಳಗ್ಗೆ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನಂತರ ಈ ರೀತಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸು, ಸ್ವಲ್ಪ ಉಪ್ಪು ಈ ರೀತಿ ಹಾಕಿ ರುಬ್ಕೊಳ್ಬೋದು. ಈರುಳ್ಳಿನೂ ಹಾಕೋಬೋದು. ನಂತರ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆ ಮಿಶ್ರಣ ಮಾಡಿ ಇದಕ್ಕೆ ಹಚ್ಚಬೇಕು. ನಮ್ಮ ಮನೇಲಿ ಹಸಿ ಅರಿಶಿನ ಇರೋದ್ರಿಂದ ಅದನ್ನು ಕೂಡ ನಾನಿಲ್ಲಿ ಕುಟ್ಟಿ ಸ್ವಲ್ಪ ಅರಿಶಿನ ಜೊತೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸಿ ಕಲ್ಲಿಗೆಲ್ಲ ಸವರಿ ಈ ರೀತಿಯಾಗಿ ಮತ್ತೆ ಅದನ್ನು ಮೃದುಗೊಳಿಸಿ ಸಿದ್ಧಗೊಳಿಸಿ, ಅಂದರೆ ಇನ್ನೇನು ಚಟ್ನಿ ಹಾಗೆ ಮಸಾಲೆ ಪದಾರ್ಥ ಏನಾದರೂ ಕುಟ್ಟಲಿಕ್ಕೆ ರೆಡಿಯಾಗಿರಬೇಕು ಆ ರೀತಿ ಇದನ್ನು ಸರಿಪಡಿಸಿದ್ದೀನಿ. ಅಂತೂ ಇಂತೂ ನನ್ನ ಬಹಳ ದಿನದ ಕನಸು ಈ ರೀತಿಯಾಗಿ ಈ ವರ್ಷ ಈಡೇರಿದೆ. ಈ ರೀತಿ ಸಿದ್ಧಗೊಳಿಸಿದ ನಂತರ ನಮ್ಮ ಸಂಪ್ರದಾಯದಂತೆ, ಅಂದರೆ ನಾವು ಏನೇ ಒಂದು ವಸ್ತುವನ್ನು ತಂದರೂ ಕೂಡ ಅದನ್ನು ಮೊದಲು ಪೂಜೆ ಮಾಡಿ ನಾವು ಅದನ್ನು ಉಪಯೋಗಿಸ್ತೀವಿ. ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಅನ್ನೋ ರೀತಿಯಲ್ಲಿ. ಅದರಲ್ಲೂ ಈ ರುಬ್ಬುವ ಕಲ್ಲು ಪಾರ್ವತಿ ಪರಮೇಶ್ವರರ ಸಂಕೇತವಾಗಿದೆ. ಹಾಗಾಗಿ ಅದನ್ನು ನಾವು ಮೊದಲು ಈ ರೀತಿ ಎಲ್ಲ ಹದಗೊಳಿಸಿ ತೊಳೆದ ನಂತರ ಅದನ್ನು ಪೂಜಿಸಿ ನಂತರ ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡಬೇಕು. ಮನೆಯಲ್ಲಿ ರುಬ್ಬ ಕಲ್ಲು ಯಾವಾಗಲೂ ಕ್ಲೀನ್ ಆಗಿದ್ದು ಹಾಗೆ ಶುಚಿಯಾಗಿ ಪೂಜೆಗೊಳ್ತಾ ಇದ್ರೆ ಆ ಮನೆಯಲ್ಲಿ ಮಹಾಲಕ್ಷ್ಮೀ ನಾರಾಯಣರ ವಾಸವೂ ಕೂಡ ಇರುತ್ತಂತೆ. ಹಾಗಾಗಿ 3 ವರ್ಷ ಕಾಯೋ ಅವಶ್ಯಕತೆ ಇರಲಿಲ್ಲ. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಿತ್ತು. ಆದರೆ ನಮ್ಮೂರ ಜಾತ್ರೆಯಲ್ಲಿ ನಾವು ಈ ಕಲ್ಲನ್ನು ತಗೊಂಡ್ರೆ ಅದು ನೆನಪು ಉಳಿಯುತ್ತೆ ಅನ್ನೋ ರೀತಿಲಿ. ಹಾಗಾಗಿ ಇದೇ ಜಾತ್ರೆ ಬರಬೇಕು, ಈ ಜಾತ್ರೆಯಲ್ಲೇ ತೊಗೊಳ್ಬೇಕು ಅಂತೇಳಿ ಕಾಯ್ತಾ ಇದ್ದೆ. 3 ವರ್ಷ ಆಗೋಯ್ತು ಕಾದು. ನಂತರ ಈ ಜಾತ್ರೆಯಲ್ಲಿ ನಾನು ತೊಗೊಂಡಿದ್ದೀನಿ ಈ ಸರಿ. ಅಂದರೆ ಒಂದು ನೆನಪು ಉಳಿತು. ಹಾಗೆ ನಮ್ಮೂರ ಜಾತ್ರೆಯಲ್ಲಿ ತೊಗೊಂಡಿದ್ದೀನಿ ಅನ್ನೋ ಖುಷಿ ಆಯಿತು. ಹಾಗೆ ಆನ್ಲೈನ್ ರೇಟಿಗಿಂತ ಸ್ವಲ್ಪ ಕಡಿಮೆನೂ ಸಿಕ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕೆ 650 ರೂಪಾಯಿ ಕೊಟ್ಟೆ. ಆನ್ಲೈನಲ್ಲಿ ತುಂಬ ಜಾಸ್ತಿನೇ ಇರ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇವರು ಕೂಡ ಮಾರೋರು ಕೂಡ ಹಾಗೆ ಹೇಳ್ತಾ ಇದ್ರು, ನಾವು 1200 ರೂಪಾಯಿ ಕಡಿಮೆ ಕೊಡೋದಿಲ್ಲ, ಆದರೆ ನಿಮ್ಮೂರ ಜಾತ್ರೆಗೆ ನಾವು ವರ್ಷ ಬರ್ತೀವಲ್ವ, ಹಾಗಾಗಿ ಇಲ್ಲಿ ತುಂಬ ಜನ ತೊಗೊಳ್ತಾರೆ ಅಂತೇಳಿ ಬೀಸೋ ಕಲ್ಲಾಗಿರ್ಬೋದು, ರುಬ್ಬೋ ಕಲ್ಲಾಗಿರ್ಬೋದು, ಈ ರೀತಿ ಕುಟಾಣಿ ಕಲ್ಲು ಇಂಥ ಎಲ್ಲ ಕಲ್ಲುಗಳನ್ನು ನಾವು ತಂದಿಟ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಒಂದು ರೇಟಿಗೆ ನಾವು ಕೊಡ್ತಾ ಇದ್ದೀವಕ್ಕ, ತೊಗೊಳ್ಳಿ, ಬೇಕಾದರೆ ಒಂದು 650 ರೂಪಾಯಿ ಹಾಕ್ಕೊಡ್ತೀನಿ ಲಾಸ್ಟು, ನಮಗೂ ಗೀಟೋದಿಲ್ಲ, ಅದು ನಾವೇ ಮಾಡ್ತಾ ಇರೋದ್ರಿಂದ ನಿಮ್ಗೆ ಕಡಿಮೆ ರೇಟಿಗೆ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದರು. ಹಾಗಾಗಿ 650 ರೂಪಾಯಿ ಕೊಟ್ಟು ಈ ಕಲ್ಲನ್ನು ತೊಗೊಂಡೆ. ಆಮೇಲೆ ಆನ್ಲೈನಲ್ಲಿ ನಾನು ಚೆಕ್ ಮಾಡಿದಾಗ 1200, 1800 ಈ ರೀತಿ ಎಲ್ಲ ರೇಟ್ ಇತ್ತು ಇದರದ್ದು. ಹಾಗಾಗಿ ಆನ್ಲೈನಲ್ಲಿ ತೊಗೊಳೋದ್ರಿಂದ ಒಂದೊಂದ್ಸರಿ ಕಲ್ಲು ಏನಾದರೂ ಡ್ಯಾಮೇಜ್ ಬಂದರೆ ಮತ್ತೆ ಅದನ್ನು ವಾಪಸ್ ಕಳಿಸ್ಬೇಕು, ಈ ರೀತಿಯೆಲ್ಲ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನೀವು ಕೂಡ ಎಲ್ಲಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನಿಮ್ಮೂರ ಜಾತ್ರೆಯಲ್ಲಿ ತೊಗೊಳ್ಳಿ, ಇಲ್ಲ ಸುತ್ತಮುತ್ತ ಯಾವುದಾದ್ರೂ ಹಳ್ಳಿಯಲ್ಲಿ ಜಾತ್ರೆ ನಡೆಯುತ್ತಲ್ಲ ಆ ಸಮಯದಲ್ಲಿ ಒಂದು ರೇಟ್ ಮಾಡಿ ತೊಗೊಳ್ಳಿ. ಆ ಸಮಯದಲ್ಲಿ ಅದೊಂದು ನೆನಪು ಉಳಿಯುತ್ತೆ. ಇಂಥ ಜಾತ್ರೆಗೆ ಹೋಗಿದ್ದೆ ತಂದಿದ್ವಿ ಅನ್ನೋ ನೆನಪು ಉಳಿಯುತ್ತೆ ಅಲ್ವಾ. ನಮ್ಮ ಮಕ್ಕಳು ಸಣ್ಣವ್ರು ಇರ್ತಾರೆ, ನಾವು ಇದನ್ನು ತೊಗೊಂಡು ಬಂದಾಗ ಅವ್ರ ಜೊತೆ ಹೋಗಿ ಅವ್ರು ದೊಡ್ಡವರಾಗ್ತಾ ಇದಕ್ಕೂ ಕೂಡ ವಯಸ್ಸಾಗುತ್ತೆ, ಅವ್ರಿಗೂ ಕೂಡ ವಯಸ್ಸಾಗುತ್ತೆ, ಆ ನೆನಪು ಹಾಗೇ ಇರುತ್ತೆ ಅಲ್ವಾ. ಕೆಲವೊಂದು ಸಾರಿ ನಮ್ಮಮ್ಮ ಹೇಳ್ತಿರ್ತಾರೆ, ಒಂದು ರುಬ್ಬಕಲ್ಲಿದೆ ನಮ್ಮ ಮನೇಲಿ, ಅದನ್ನು ನೋಡಿದಾಗಲೆಲ್ಲ ಇದಕ್ಕೆ ನಿನ್ನ ವಯಸ್ಸೇ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಾರೆ. ಯಾಕಂದರೆ ನೀನು ಹುಟ್ಟಿದಾಗ ತಂದಿದ್ದು ಅಂತ ಮಾತಾಡ್ತಾ ಇರ್ತಾರಲ್ಲ, ಅದೆಲ್ಲ ಒಂದು ರೀತಿಯಲ್ಲಿ ನೆನಪು, ಒಂದಕ್ಕೊಂದು ಸಂಬಂಧ ಅಂತಾರಲ್ಲ ಆ ರೀತಿಯಾಗಿರುತ್ತೆ. ಎಲ್ಲ ಒಂದು ನೆನಪುಗಳು ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಅವ್ರು ಇದ್ದಾಗಲೂ ನೆನಪು ಮಾಡಿಸ್ತಾ ಇರ್ತಾರೆ ಅಲ್ವಾ.
ನಮ್ಮ ಮನೇಲಿ ಮೊದಲೊಂದಿತ್ತು, ನಾನು ಚಟ್ನಿ ತೋರಿಸಿದ್ದೀನಿ ನಿಮ್ಗೆ ಅದರಲ್ಲಿ ಕೊಟ್ಟು. ಆದರೆ ಅದು ತುಂಬ ಚಿಕ್ಕದಿತ್ತು, ಭಾಳ ಚಟ್ನಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಂಗೆ ಸ್ವಲ್ಪ ಜಾಸ್ತಿ ಚಟ್ನಿ ಮಾಡಬೇಕಲ್ಲ, ಆವಾಗ ಅದು ನಮ್ಮ ಮಕ್ಕಳು ಚಿಕ್ಕವರಿದ್ರು ಅದು ತಗೊಂಡಾಗ ಸ್ವಲ್ಪ ಚಟ್ನಿ ಮಾಡ್ತಿದ್ದೆ. ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಚಟ್ನಿ ಮಾಡಬೇಕಾದ್ರೆ ಅದರಲ್ಲಿ ಆಗೋದೇ ಇಲ್ಲ. ಆದರೆ ಕಲ್ಲಲ್ಲಿ ಕುಟ್ಟಿ ಚಟ್ನಿ ಮಾಡಿದ್ದು ತುಂಬ ಇಷ್ಟಪಡ್ತಾರೆ. ಈ ಬದನೆಕಾಯಿ ಸುಟ್ಟಿದ್ದು ಅದು ಚಟ್ನಿ, ಬೆಂಡೆಕಾಯಿ ಚಟ್ನಿ, ಈ ರೀತಿ ಎಲ್ಲ ಗೊಜ್ಜುಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಎಮರ್ಜೆನ್ಸಿ ಕರೆಂಟ್ ಹೋದಾಗ ಪುಡಿ ಮಾಡ್ಕೊಳ್ಳೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನೋ ಒಂದು ರೀತಿಯಲ್ಲಿ ಮಾಡ್ಕೊಂಡು ತಿನ್ನೋದಂದರೆ ಖುಷಿ, ಒಂಥರ ಏನೋ ಸಂತೋಷ ಕೊಡುತ್ತೆ. ಹಾಗಾಗಿ ನಾನು ಈ ಕಲ್ಲನ್ನು ಪರ್ಚೇಸ್ ಮಾಡಿದೆ. ನಿಮ್ಮ ಮನೇಲೂ ಇದೆ ಅಂದರೆ ನೀವೆಷ್ಟು ರೇಟಿಗೆ ಈ ಕಲ್ಲನ್ನು ತೊಗೊಂಡಿದ್ರಿ, ಯಾವ ಜಾತ್ರೆಯಲ್ಲಿ ತೊಗೊಂಡಿದ್ರಿ, ಎಲ್ಲಿ ತೊಗೊಂಡಿದ್ರಿ, ಒಂದು ಸರಿ ಕಮೆಂಟ್ ಮೂಲಕ ನೆನಪು ಮಾಡ್ಕೊಳ್ಳಿ. ಒಂದು ರೀತಿಲಿ ಆ ಅನುಭವ ಸಂತೋಷ ಕೊಡುತ್ತೆ. ಹಾಗೆ ಏನಾದರೂ ಈ ಕಲ್ಲನ್ನು ಎಲ್ಲಾದರೂ ಒಂದು ಮೂಲೆಯಲ್ಲಿ ಎತ್ತಿಟ್ಬಿಟ್ಟಿದ್ದೀರಾ ಉಪಯೋಗಿಸ್ತಿದ್ರೆ ಖಂಡಿತ ಅದನ್ನು ಇವತ್ತೇ ತೊಳೆದು ಒಂದು ಕಡೆ ಅದಕ್ಕೆ ಸ್ನಾನ ಮಾಡಿ ಇಟ್ಟು ಅದಕ್ಕೆ ಕರೆಕ್ಟಾಗಿ ಒಂದು ಪೂಜೆ ಮಾಡ್ತಾ ಇರಿ, ತುಂಬ ಒಳ್ಳೆಯದಾಗತ್ತೆ. ಯಾವಾಗಲಾದರೂ ಅಪರೂಪಕ್ಕೊಂದ್ಸರಿನಾದರೂ ಅದನ್ನು ಬಳಕೆ ಮಾಡಿ. ಯಾವುದೇ ಒಂದು ವಸ್ತು ತಂದಿದ್ದೀವಿ ಅಂದರೆ ಅದನ್ನು ಬಳಸದೆ ಮೂಲೆ ಗುಂಪು ಮಾಡಬಾರ್ದು, ಯಾಕಂದರೆ ಅದು ಕೂಡ ಒಂದು ಎನರ್ಜಿ ಆಗಿರುತ್ತೆ. ಹಾಗಾಗಿ ಯಾವುದನ್ನು ಕೂಡ ಬಿಟ್ಟ ಸ್ಥಳದಲ್ಲಿ ವರ್ಷಾನುಗಟ್ಟಲೆ ಬಿಡಬಾರ್ದು, ಅದನ್ನು ಅಲುಗಾಡಿಸ್ತಾ ಇರಬೇಕು. ಕೆಲವೊಂದು ಸರಿ ಅದನ್ನು ಉಪಯೋಗಿಸ್ತಾ ಇರಬೇಕು. ಅದು ಕೂಡ ಮನೆಗೆ ಒಳ್ಳೆಯದೇ, ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿಯನ್ನು ತರುತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಒಂದು ಕಡೆ ಮೂಲೆ ಗುಂಪು ಮಾಡಬಾರ್ದು. ಯಾಕಂದರೆ ಈಗ ನಮ್ಮನ್ನೇ ತೊಗೊಳ್ಳಿ, ಯಾರಾದರೂ ನಮ್ಮ ಮನೆಯಲ್ಲಿ ಕಡೆಗಣಿಸಿದರೆ ನಮ್ಗೆ ತುಂಬ ನೋವಾಗುತ್ತಲ್ಲ, ಹಾಗೆ. ಯಾಕಂದರೆ ಈ ಕಲ್ಲುಗಳಿಗೂ ನಾವು ಬಳಸೋ ವಸ್ತುಗಳಿಗೂ ಅದರದ್ದೇ ಆದ ಒಂದು ಎನರ್ಜಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ಈ ಕಲ್ಲನ್ನು ತೊಳೆದು ಅದಕ್ಕೊಂದು ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಒಂದು ಪೂಜೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ರುಬ್ಬಕಲ್ಲಲ್ಲಿ ಮಹಾಲಕ್ಷ್ಮೀ ನಾರಾಯಣರು ಹಾಗೆ ಪಾರ್ವತಿ ಪರಮೇಶ್ವರರ ಸಂಕೇತ ಈ ರುಬ್ಬಕಲ್ಲಾಗಿದೆ. ಹಾಗಾಗಿ ಅದನ್ನು ಕಡೆಗಣಿಸ್ಬೇಡಿ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಅದೃಷ್ಟವನ್ನು ನೀವೇ ಕಡೆಗಣಿಸಿದಂತಾಗತ್ತೆ. ಇದು ಸುಳ್ಳಲ್ಲ, ವಾಸ್ತವ ಸತ್ಯ. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹಿಂದಿನ ಪರಂಪರೆ, ನಮ್ಮ ಪೂರ್ವಜರ ಒಂದು ಯಾವುದೇ ಒಂದು ವಿಚಾರ ಕೂಡ ಅದು ಸತ್ಯವಾಗಿರುತ್ತೆ, ಕಡೆಗಣಿಸ್ಬೇಡಿ. ನಿಮ್ಮ ಮನೆಯಲ್ಲಿ ಏನಾದರೂ ರುಬ್ಬಕಲ್ಲಿದೆ, ಈ ಕಲ್ಲಿದೆ ಅಂದರೆ ಮೊದಲು ಅದನ್ನು ನಾಳೆನೇ ತೆಗೆದು ಸ್ವಚ್ಛಗೊಳಿಸಿ ತೊಳೆದು ಈ ರೀತಿ ಯಾವಾಗಲಾದರೂ ಅಪರೂಪಕ್ಕೊಮ್ಮೆ ಉಪಯೋಗಿಸಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟು ಒಂದು ಒಳ್ಳೆಯ ಜಾಗದಲ್ಲಿ ನೆಲೆಗೊಳಿಸಿ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಖಂಡಿತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಮನೇಲಿ ಈ ರೀತಿ ಒಂದು ಕಲ್ಲಿದೆ, ನೀವು ಹಿಂದೆ ಅದನ್ನು ಉಪಯೋಗಿಸ್ತಿದ್ರಿ, ಈಗ ಅದನ್ನು ಏನಾದರೂ ಉಪಯೋಗಿಸ್ತಾ ಇಲ್ಲ ಅನ್ನೋದಾದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಆದಷ್ಟು ಬೇಗನೆ ಹಿಂತಿರುಗಿ ಬರ್ತೀನಿ. ಅಲ್ಲಿಯವರೆಗೂ ನಮಸ್ತೆ.